ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. ಮೊಬೈಲ್ ನಂಬರ್ 9513585858. स्वागत है आपका बी न्यूज नेशन में। मैं हूं आबिद हुसैन शेख। आरोग्य विभाग कॉन्ट्रैक्ट कर्मचारियों की हड़ताल। आज बीजापुर में आरोग्य विभाग कॉन्ट्रैक्ट कर्मचारियों ने कायम नौकरी, सेवा, भद्रता जैसी विविध मांगों को लेकर विशाल प्रदर्शन रैली का आयोजन करके गांधी चौक में मानवता की जंजीर बनाकर जिला अधिकारी को निवेदन पत्र सौंपा। ಈಗ ಒಂದು 3-4 ತಿಂಗಳ ಹಿಂದೆ ನಮ್ಮ ರಿಸೆಪ್ಷನ್ ಎಂಪ್ಲಾಯ್ ಆಫ್ ಪಟೇಲ್ ಅಂತ ಬ್ಲಡ್ ಬ್ಯಾಂಕ್ ನಾವು ತೀರ್ಕೊಂಡ ಅವ್ರ ಮನೆ ಒಳಗೆ ಕುಟುಂಬದವ್ರು ಏನ್ ತಿಳ್ಕೊಂಡಿದ್ರು, ಏನೋ ಇದು ಸತ್ತ ಮೇಲೆ ಪಾಪ ನಮ್ಮವ್ರನ್ನ ಯಾರನ್ನೋ ನೌಕರಿ ತಗೋತಾರ ಅಥವಾ ಏನೋ ಒಂದು ದುಡ್ಡು ಬರ್ತೈತಿ ಅಂತ. ಅವತ್ತು ಇಂಥ ಕಷ್ಟವನ್ನ ಅನುಭವಿಸಿದೇವ ಸರ್. ಅಲ್ಲಿ ಹೋದಾಗ ಅಂತ್ಯ ಸಂಸ್ಕಾರ ಕೊಡಕ್ಕಿಲ್ಲ, ಅವ್ರ ನಿಮ್ಮನ್ನ ಕೆಲಸದ ಭದ್ರತೆ ಕೊಡಬೇಕು, ನಾನ್ ನಿಮ್ಗೆ ಬೆಂಬಲವಾಗಿ ಇದ್ದೀನಿ ಅನ್ನುವಂತ ಮಾತುಗಳನ್ನ ಮೊನ್ನೆ ಹೇಳಿದ್ರು. ಇವತ್ತು 3 ಬಾರಿ ಆರೋಗ್ಯ ಸಚಿವರ ಜೊತೆ ಸಂಪರ್ಕ ಮಾಡಿದ್ರು ಸರ್. ಇವತ್ತು 2,000 ಜನ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರು ಬಂದಾರ. ನಾನು ಮನವಿ ತಗೊಳಕ್ ಬಂದಿನಿ, ಆದ್ರೂ ತಗೊಳ್ತಾ ಇಲ್ಲ, ನೀವೇ ಬರ್ಬೇಕಂತ ಕುಂತಿದ್ದಾರೆ, ಅದಕ್ಕಾಗಿ ಅಂತೇಳಿ ಒಂದು ಸಂದೇಶ ಕೊಟ್ಟರು. ಅದರ ನಂತರನೂ ಕೂಡ ಮತ್ತೆ ಈಗಾಗಲೇ ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರು ರಾಷ್ಟ್ರ ವ್ಯಾಪ್ತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಸುಮಾರು ಈ ಜಿಲ್ಲೆಯಿಂದ 2,500 ಜನ, ಅಂದ್ರೆ ಕರ್ನಾಟಕದಲ್ಲಿ ಸುಮಾರು 40,000 ರಿಂದ 45,000 ಗುತ್ತಿಗೆ ನೌಕರರು ಇವತ್ತು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಪ್ರತಿ ಬಾರಿನೂ ನಾವು ಯಾವುದೇ ಸರ್ಕಾರಗಳು ಬರಲಿ ನಮ್ಮ ಬೇಡಿಕೆಗಳನ್ನ ಸರಿಸ್ತಾ ಹೋಗ್ತೀವಿ. ಆದ್ರೆ ಬಂದಂತ ಸರ್ಕಾರಗಳು ನಮ್ಮನ್ನ ಈ ಗುತ್ತಿಗೆ ಅನ್ನುವಂತ ಒಂದು ಜೀತ ವ್ಯವಸ್ಥೆ ಏನು ಅಸಂವಿಧಾನಿಕವಾದಂತ ಒಂದು ಪದ್ಧತಿ ಇದೆ, ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಈ ಮುಖಾಂತರ ಅವರಿಗೆ ಎಚ್ಚರ ಕೊಡ್ತೀವಿ. ಎಲ್ಲಾ ಜಿಲ್ಲಾ ಆಸ್ಪತ್ರೆ, ತಾಲೂಕಾ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಬ್ ಸೆಂಟರ್ಗಳು ಏನೇನದಾವ, ಇಲ್ಲಿ ಎಲ್ಲಾ ಆಸ್ಪತ್ರೆದೊಳಗೆ ನೀವು ಎಲ್ಲಾರನ್ನೂ ಒಂದು ಗಣನೆಗೆ ತಗೊಂಡ್ರೆ 100 ಜನ ಕೆಲಸ ಮಾಡ್ತಾರಂದ್ರೆ ಅದರೊಳಗೆ 60 ರಿಂದ 70 ಜನ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತವ್ರು. ಇವತ್ತು ಯಾವುದೇ ರೋಗಿಗಳಿಗೆ ಸುಸಜ್ಜಿತವಾದಂತಹ ಸೇವೆ ಸಿಗತೈತಿ ಅಂತಂದ್ರೆ ಅದು ಗುತ್ತಿಗೆ ಆಧಾರದ ನೌಕರರ ಮೇಲೆ. ಇವತ್ತು ನಮ್ಮ ಜಿಲ್ಲೆಯವರೇ ಆರೋಗ್ಯ ಸಚಿವರು ಅವ್ರು ಬಹಳ ಸಾರಿ ಹೇಳ್ತಿರ್ತಾರೆ, ಆರೋಗ್ಯ ಇಲಾಖೆಯಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದೀವಿ ಅಂತೇಳಿ. ಆರೋಗ್ಯ ಇಲಾಖೆ ಒಳಗೆ ಗಣನೀಯವಾಗಿ ಸಾಧನೆ ಮಾಡಲಿಕ್ಕೆ ನಾವು ಹೇಳುವಂತವ್ರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ಅದೇ 5,000 10,000 ಭಿಕ್ಷೆ ಕೊಟ್ಟಂಗ ಅವರನ್ನ ಹಣವನ್ನು ಕೊಟ್ಟು ಹೊರಗುತ್ತಿಗೆ ಒಳಗುತ್ತಿಗೆ ಯಾವುದೋ ಒಂದು ಮ್ಯಾನ್ ಪವರ್ ಏಜೆನ್ಸಿಗಳು ಬೇರೆ ಬೇರೆ ಸಂಘಟನೆ ಮುಖಾಂತರ ಕೆಲವು ಸಿಬ್ಬಂದಿಗಳನ್ನ ನೇಮಕ ಮಾಡಿ ಅಲ್ಲಿ ಬರುವಂತ ಸಂಬಳದಲ್ಲಿಯೂ ಕೂಡ ಅರ್ಥ ಸಿಗುವಂತದ್ದು. ಮತ್ತೆ 3 ತಿಂಗಳು 6 ತಿಂಗಳು ವರ್ಷ ಪ್ರತಿ ವರ್ಷ ಮಾರ್ಚ್ ಬಂದ್ರೆ ಪ್ರತಿಯೊಬ್ಬರಿಗೆಲ್ಲ ಭಯ ಬರಬೇಕು, ಇವ್ರು ಯಾವಾಗ ತೆಗಿತಾರೋ ಯಾವಾಗ ಬಿಡ್ತಾರೋ ಯಾವಾಗ ಬಿಡ್ತಾರೋ ಈ ಆತಂಕದೊಳಗೆ ಸೇವೆ ಮಾಡುವಂತವ್ರು ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರು ನಾವು.
ಆ ಕಾರಣಕ್ಕಾಗಿ ಇವತ್ತಿನ ಮುಷ್ಕರ ಇಷ್ಟೇ, ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ನಮ್ಮನ್ನು ಕಾಯಮಾತಿ ಮಾಡಬೇಕು. ದೆಹಲಿ ಸರ್ಕಾರ ಮತ್ತು ಹರಿಯಾಣ ಸರ್ಕಾರದಲ್ಲಿ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತವ್ರಿಗೆ ಏನು ಭದ್ರತೆ ಕೊಟ್ಟಿದ್ದಾರೆ, ಆ ಭದ್ರತೆ ನಮಗೂ ಸಿಗಬೇಕು. ಅಲ್ಲಿವರೆಗೂ ನಾವು ಯಾರು ಕೂಡ ಈ ಒಂದು ವ್ಯವಸ್ಥೆ ವಿರುದ್ಧ ನಾವು ಹೋರಾಡ್ತಾ ಇರ್ತೀವಿ. ಇವತ್ತು ಸಾಂಕೇತಿಕವಾಗಿ ಒಂದು ದಿನದ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೆಲವೊಂದು ಹಳ್ಳಿಯಿಂದ ಬಂದಿದ್ದಾರೆ ಹಾಸ್ಪಿಟಲ್ಗೆ. ಹೌದು ಸರ್, ಅವ್ರಿಗೆ ತೊಂದರೆ ಸರ್. ನಮ್ಮ ಮುಷ್ಕರದಲ್ಲಿ ನೀವು ನಂಬುತ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಲೈಂಗಿಕ ಕಾರ್ಯಕರ್ತರಿದ್ದಾರೆ, HIV ಬಾಧಿತರಿದ್ದಾರೆ, ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ, ಸಂಘ ಸಂಸ್ಥೆಗಳಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಸಲುವಾಗಿ ನೀವು ಬೇಕಾದ್ ಮಾಡ್ರಿ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನು ಕೆಲವು ಮುಖಂಡರುಗಳು ಇದಾರೆ, ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸೇವೆ ಗೊತ್ತಿದೆ ಅವರಿಗೆ. ನಾವು ಇಲ್ಲಿವರೆಗೂ ಬೀದಿಗಿಳಿದ ಮುಷ್ಕರಗಳನ್ನ ಮಾಡಿಲ್ಲ. ನಾವು ನ್ಯಾಯಯುತವಾದಂತ ಒಂದು ಮನವಿಯನ್ನ ಕೊಡ್ತಾ ಬಂದಿದ್ದೀವಿ. ಆದ್ರೆ ಅದಕ್ಕೆ ಸ್ಪಂದಿಸದೇ ಇದ್ದಾಗ ನಾವು ರಾಷ್ಟ್ರೀಯ ವ್ಯಾಪ್ತಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕರಿಗೆ ನೀವು ಆಸ್ಪತ್ರೆಗಳಿಗೆ ಹೋಗಬಹುದು, ಆದ್ರೆ ಅಂತವ್ರಿಗೆ ನೀವು ಮೊದಲ ಪರ್ಮನೆಂಟ್ ಮಾಡಬೇಕು, ಕಾಯಮಾತೆ ಮಾಡಬೇಕು, ಅವ್ರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಹೊರತಾಗಿ ನಮ್ಮನ್ನು ಯಾರು ಕೂಡ ನಿಂದಿಸುವಂತ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವ್ರು ಗುತ್ತಿಗೆ ನೌಕರರು. ರವಿ ಕಿತ್ತೂರ್, ನಾನು ಜಿಲ್ಲಾ ಆರೋಗ್ಯ ಗುತ್ತಿಗೆ ನೌಕರರ ಸಂಘದ ಉಪಾಧ್ಯಕ್ಷ. ನಮಸ್ಕಾರ ಬಂಧುಗಳೇ. ಇವತ್ತು ರಾಷ್ಟ್ರವ್ಯಾಪಿಯಾಗಿ ನಾವು ಗುತ್ತಿಗೆ ಆಧಾರದ ನೌಕರರು ಒಂದು ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ. ಅದರ ಸಾಂಕೇತಿಕವಾಗಿ ಇವತ್ತು ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಗುತ್ತಿಗೆ ನೌಕರರು ನಾವು ಇವತ್ತು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಿಮಗೆ ತಿಳಿದಿರೋ ಹಾಗೆ ಆರೋಗ್ಯ ಇಲಾಖೆಯ ಮಂತ್ರಿಗಳು ನಮ್ಮ ಜಿಲ್ಲೆಯವರಾಗಿರೋದ್ರಿಂದನೂ ಕೂಡ ಬಸವಣ್ಣನವರೇ ಹೇಳಿದ್ರು ಇವನಾರವ ಅನ್ಬೇಡ ಅಂತ. ಆದ್ರೆ ಗುತ್ತಿಗೆ ಆಧಾರದ ಇವತ್ತು ನಾವು ನೌಕರರನ್ನ ಇಲಾಖೆಯಲ್ಲಿ ನೀವು ಇವನಾರವ ಅಂತಾನೆ ಕೇಳ್ತಾ ಇದ್ದಾರೆ. ನಮ್ಮ ಬಯಕೆ ಒಂದು, ನಮ್ಮ ಬೇಡಿಕೆ ಒಂದೇ, ಇವರು ನಮ್ಮವರು ಅನ್ನೋ ಹಾಗೆ ಬಸವಣ್ಣನವರ ಸಂದೇಶದಂತೆ ನಮ್ಮನ್ನು ನಿಮ್ಮ ನೌಕರರು ಅಂತ ಅನ್ಕೊಳ್ಳಿ. ನಮಗೂ ಸಮಾನವಾದ ಒಂದು ಕೆಲಸಕ್ಕೆ ಸಮಾನವಾದ ವೇತನವನ್ನ ಕೊಡಿ, ನಮಗೆ ಸೇವಾ ಭದ್ರತೆಯನ್ನ ಕೊಡಿ. ಇದು ಆಧುನಿಕ ಜೀತ ಪದ್ಧತಿ ಅಂತಿರುವಂತಹ ಗುತ್ತಿಗೆ ಆಧಾರಿತ ಪದ್ಧತಿಯನ್ನ ರದ್ದುಗೊಳಿಸಿ ನಮ್ಮನ್ನು ಒಂದು ಖಾಯಂಗೊಳಿಸಬೇಕು ಅಂತ ಇದಕ್ಕೂ ಮುಂಚೆ ಸಾಕಷ್ಟು ಸಲ ನಾವು ಈ ಒಂದು ಹೋರಾಟವನ್ನ ಮಾಡಿದೀವಿ. ಯಾಕಂದ್ರೆ ನಾವು 10-12 ವರ್ಷಗಳಿಂದ ನಮ್ಮ ಒಂದು ಗ್ರಾಮೀಣ ಭಾಗಗಳಲ್ಲಿ ಎಲ್ಲಿಗೆ ಕನಿಷ್ಠ ಒಂದು ಸೌಲಭ್ಯಗಳಿದೀವೋ ಅಲ್ಲಿ ಹೋಗಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಆರೋಗ್ಯವನ್ನ ನೀಡುವಂತಹ ನಾವು ಈ ಆರೋಗ್ಯ ಇಲಾಖೆಯವರೇ ನಮ್ಮ ಪರಿಸ್ಥಿತಿ ಇವತ್ತು ಅನಾರೋಗ್ಯದಿಂದ ಕೂಡಿದೆ ಅಂತ ಹೇಳೋದು ತುಂಬಾ ಶೋಚನೀಯ ಅಂತ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು ನಮಗೆ ಸ್ಪಂದಿಸಬೇಕು, ನಮ್ಮ ಒಂದು ನ್ಯಾಯವನ್ನ ನಮಗೆ ಕೊಡೋದ್ರಲ್ಲಿ ನಮಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ದೀಪಮಾಲಾ पाटिल, आयुष वैद्याधिकारिಗಳು, बसवन बागेवाड़ी। नम्मा विजय उत्सव बीजापुर में पहली बार। ऐतिहासिक स्मारकों का शहर बीजापुर, जिसकी संस्कृति, सभ्यता और पकवान सारी दुनिया में प्रसिद्ध हैं। इसी का एक मेल एक ही जगह आपको 2, 3, 4 नवंबर 2018 दरबार हाई स्कूल मैदान में नम्मा विजय उत्सव शॉपिंग एंड फूड फेस्टिवल का आयोजन किया गया है, जहां आप अपने परिवार के साथ एंटरटेनमेंट शो, सोशल अवेयरनेस और हेल्थ चेकअप कैंप जैसे कंसेप्ट के अलावा मनोरंजन का भरपूर आनंद उठा सकेंगे, जिसकी सुविधा के लिए हर तरह का प्रयास इस इवेंट में किया गया है। अपनी भाग दौड़ की जिंदगी से थोड़ा वक्त परिवार के साथ निकालकर इसका लाभ उठाए, क्योंकि बीजापुर का ये पहला फेस्टिवल है जहां पर आपको लजीज पकवान का जायका, नए जीवन के अनुभव और मनोरंजन के साथ मॉडर्न लाइफ का स्टाइल देखने का मौका मिलेगा। Metallics presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Ganj. Hurry up! Metallics presents Dasara and Diwali. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।